ನನ್ನ ರಕ್ಷಕನು, ನನ್ನ ವಿಮೋಚಕನು, ಮೊದಲಿಂಗನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಸಮಯದಲ್ಲಿ ಬಲಗೈಯನ್ನು ಮೇಲೆ ಕೆತ್ತೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್. ಓಕೆ, ಓದು ತಿಂಗಳು ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರು ನೆನಪು ಮಾಡ್ತೀರಾ? ಓದು ತಿಂಗಳು ಯಾವ ವಿಷಯವನ್ನು ನೆನಪು ಮಾಡ್ಕೊಂಡಿದ್ವಿ? ಯೆಹೋವನು ನನಗೆ ಕುರುಬನು, ಕೊರತೆ ಕೊಡೆನು. ಹಲ್ಲೆಲೂಯಾ. ಆ ದೇವರು ನಮಗೇನಾಗಿದ್ದಾನಂತೆ? ಕುರುಬನಾಗಿದ್ದಾನೆ, ನಮಗೆ ಕೊರತೆಯೇ ಇಲ್ಲ ಎನ್ನುವಂಥ ವಿಷಯವನ್ನು ಹೋದ ಸಾರಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮನ್ನು ಎಲ್ಲಿ ನಡೆಸ್ತಾನಂತೆ? ಹಸಿರಾಗಿರ್ತಕ್ಕಂಥ ಗಾವಲಿನಲ್ಲಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ಎಂತಹ ನೀರಿನ ಬಳಿಗೆ ಬರಮಾಡ್ತಾನಂತೆ? ವಿಶ್ರಾಂತಿಕರವಾದ ನೀರುಗಳ ಬಳಿಗೆ. ಹಲ್ಲೆಲೂಯಾ. ಇವತ್ತು 3ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುವವನಾಗಿದ್ದಾನೆ. ಪ್ರಾಣವನ್ನು ಏನು ಮಾಡ್ತಾನಂತೆ? ಉಜ್ಜೀವಿಸ ಮಾಡುವವನಾಗಿರುವಂಥದ್ದಲ್ಲದೆ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಇಷ್ಟವಾದಂಥ ವ್ಯಕ್ತಿ ಯಾರ್ರಿ? ದಾವೀದನು ಎಂಬುದಾಗಿ, ದೇವರಿಗೆ ಪ್ರಾಣಪ್ರಿಯನು ಎಂಬುದಾಗಿ ಹೆಸರನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆ ದಾವೀದನು ರಚಿಸಿರ್ತಕ್ಕಂಥ ಈ ಒಂದು 23ನೇ ಕೀರ್ತನೆ ಎನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು, ತನ್ನ ಮಕ್ಕಳಿಗೆ ಧೈರ್ಯವನ್ನು ಕೊಡುವಂಥ ಒಂದು ಕೀರ್ತನೆಯಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರೇ ನಮ್ಮ ಪ್ರಾಣವನ್ನು ಏನ್ ಮಾಡುವವನಾಗಿದ್ದಾನೆ? ಉಜ್ಜೀವಿಸುವವನಾಗಿದ್ದಾನೆ. ನಮ್ಮ ಪ್ರಾಣವನ್ನ ಕಾಯುವವನಾಗಿದ್ದಾನೆ, ನಮ್ಮ ಪ್ರಾಣವನ್ನ ಕಾಪಾಡುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನ ಹೆಸರು ಏನಾಗಿದೆ? ಯೆಹೋವನು ಎಂಬುದಾಗಿ. ಹಲ್ಲೆಲೂಯಾ. ಆತನ ಹೆಸರಿಗೆ ತಕ್ಕಂತೆ, ನೀತಿಯ ಹೆಸರಿಗೆ ತಕ್ಕಂತೆ ನಮ್ಮನ್ನು ಕೂಡ ಎಂತಹ ಮಾರ್ಗದಲ್ಲಿ ಆತನ ನಡೆಸ್ತಾನೆ? ನೀತಿಯ ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ ಅಲ್ವೇ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ಮಕ್ಕಳಾದ್ಮೇಲೆ ನಮ್ಮ ಮಾರ್ಗ ಎಂತಹ ಮಾರ್ಗವಾಗಿರ್ಬೇಕು? ಅನ್ಯರ ರೀತಿಯಲ್ಲಿ ನಾವು ನಡೆಯುವವರು ಆಗಬಾರದು. ಹಲ್ಲೆಲೂಯಾ. ಅನ್ಯರು, ಲೋಕಸ್ಥರು, ಅವು ಇವು ಏನೇನೋ ಅಂತೇಳಿ ಅವರು ಮಾಡ್ತಾ ಇರ್ತಾರೆ. ಯಾಕೆ ಹೇಳ್ರಿ? ಅವ್ರಿಗೆ ಗೊತ್ತಿಲ್ಲ, ಮುಂದೆ ಆಗುವಂಥದ್ದು ಭವಿಷ್ಯತ್ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ದೇವರ ಕುರಿತಾದಂಥ ಭಯ ಇಲ್ಲ, ಜ್ಞಾನ ಇಲ್ಲ, ಭಕ್ತಿ ಇಲ್ಲ. ಅವ್ರು ಅನ್ಕೊಂಡಿದ್ದಾರೆ ನಾವು ಭಕ್ತಿಯನ್ನ ಮಾಡ್ತಾ ಇದ್ದೇವೆ ಅಂತೇಳಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆತನು ನಮ್ಮನ್ನ ಎಂತಹ ಮಾರ್ಗದಲ್ಲಿ ನಡೆಸ್ತಾನೆ? ನೀತಿಯ ಮಾರ್ಗ. ನೀತಿಯ ಮಾರ್ಗ. ಅಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ, ಯಾವುದೇ ಪಾಪದ ಕಾರ್ಯಗಳಿರೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಸೈತಾನನ ಕಾರ್ಯಗಳು ಆ ಮಾರ್ಗದಲ್ಲಿ ಇರುವುದಿಲ್ಲ. ದೇವರಿಗೆ ಮೆಚ್ಚುಗೆಯಾದಂತ ಮಾರ್ಗ, ಅದು ಬೆಳಕಿನ ಮಾರ್ಗವಾಗಿದೆ, ಅದು ರಾಜ ಮಾರ್ಗವಾಗಿ ಇರುವಂತದ್ದಾಗಿದೆ, ಅದು ಸೃಷ್ಟಿಕರ್ತನಾದ ದೇವರು ನೇಮಕ ಮಾಡಿದಂತ ಮಾರ್ಗವಾಗಿದೆ, ಪರಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂತ ಮಾರ್ಗವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಪ್ರಾಣಗಳು ಯಾವ ಮನುಷ್ಯನ ಕೈಯಲ್ಲಿ ಇಲ್ಲ, ದೇವರ ಕೈಯಲ್ಲಿ ಪ್ರಾಣವು ಇರುವಂತದ್ದಾಗಿದೆ. ಪ್ರಿಯರೇ, ಪ್ರಾಣವನ್ನು ಉಜ್ಜೀವಿಸ ಮಾಡುವವನು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ನೀತಿಯ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಾ? ಹಲ್ಲೆಲೂಯಾ. ಆಕಾಶ್, ನೀತಿಯ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಾ? ನೀತಿಯ ಮಾರ್ಗದಲ್ಲಿ ನಡೆಯಬೇಕಂದ್ರೆ ಯಾವಂದ್ರಿ? ಯೇಸು ಸ್ವಾಮಿ ಏನನ್ನು ಹೇಳಿದನು ಅವುಗಳನ್ನ ಮಾತ್ರ ನಾವು ಕೈಕೊಂಡು ನಡೆಯುವವರಾಗಬೇಕು. ಯಾಕೆ ದೇವ್ರು ಆತನ ಹೇಳಿದ ಮಾರ್ಗದಲ್ಲಿ ನಡ್ರಿ ಅಂತ ಹೇಳ್ತಾ ಇದ್ದಾನ? ಯಾಕೆ ಹೇಳ್ತಾ ಇದ್ದಾನ್ರಿ? ನಾವು ಒಳ್ಳೆತನವನ್ನ ಅನುಭವಿಸ್ಬೇಕು, ನಾವು ಚೆನ್ನಾಗಿ ಜೀವಿಸ್ಬೇಕು. ನಾವು ಒಂದು ವೇಳೆ ಇಲ್ಲಿ ನಡಿಲಿಲ್ಲ ಅಂದ್ರೆ ಅಲ್ಲಿಗೆ ಹೋಗೋದಕ್ಕೆ ನಾವು ಸಾಧ್ಯ ಇಲ್ಲ. ಇಲ್ಲಿ ನಡಿಲಿಲ್ಲ ಅಂದ್ರೆ ನಾವೆಲ್ಲಿ ಹೋಗ್ತೀವಿ? ಪಾತಾಳಕ್ಕೆ ಇಳಿದು ಹೋಗ್ತೀವಿ. ಕೆಳಗಡೆ ಇಳಿದು ಹೋಗೋದು ಸುಲಭನಾ? ಮೇಲಿಗೆ ಹೋಗೋದು ಸುಲಭನಾ? ಮ್ಯಾಲೆ ಹೋಗೋದು ಬಿಗು, ಕಷ್ಟ ಆಗುತ್ತೆ. ಗುಡ್ಡ ಏರ್ಬೇಕಾದ್ರೆ ಏನು ಬಿಗು, ಕೆಳಗಡೆ ಸರ್ರ ಹಂಗೆ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತೆ, ಅದ್ರ ಸಲುವಾಗಿ ನೀತಿಯ ಮಾರ್ಗ ಅದು ದೇವರು ಸುಲಭವಾಗಿ ಮಾಡಿದಾನ. ಆದ್ರೆ ನಾವೇನ್ ಮಾಡ್ತೀವಿ? ಈ ಮನುಷ್ಯರು ಮಾಡುವಂಥದ್ದನ್ನು ನೋಡಿ ಅದು ಮಾಡಿದ್ರೆ ನಮಗೆ ಚೆನ್ನಾಗಾಗುತ್ತೆ, ಇದು ಮಾಡಿದ್ರೆ ನಮಗೆ
ಚಲೋ ಆಗುತ್ತೆ. ಅಲ್ಲಿ ಹೇಳಿಕೆ ಕೇಳಿದ್ರೆ ಅವ್ರು ಹೇಳಿದ ರೀತಿಯಲ್ಲಿ ಮಾಡಿದ್ರೆ ನಮಗೆ ಚೆನ್ನಾಗುತ್ತೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀತಿಯ ಮಾರ್ಗದಲ್ಲಿ ಆತನು ನಮ್ಮನ್ನ ನಡೆಸ್ಬೇಕಂತ ಇಷ್ಟಪಟ್ಟಿದ್ದಾನೆ. ನಾವು ಲೋಕಸ್ಥರ ರೀತಿಯಲ್ಲಿ ಅವರು ಆ ರೀತಿಯಲ್ಲಿ ಹೋಗ್ತಾರೆ ಅಂತೇಳಿ ನಾವು ಕೂಡ ಏನಾಗ್ತಿರ್ತೀವಿ, ಕೆಲವೊಂದ್ಸರಿ ತಪ್ಪಾದ ಮಾರ್ಗದ ಕಡೆಗೆ ಹೋಗ್ತಾ ಇರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗ ನೀನು ರಕ್ಷಣೆ ಹೊಂದಿದೀಯ, ಯಾವಾಗ ಯೇಸುವಿನ ಸ್ವಂತ ರಕ್ಷಕನನ್ನಾಗಿ ನೀನು ಅಂಗೀಕಾರ ಮಾಡಿಕೊಂಡಿದೀಯೋ, ನೀನು ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತ ಮಗನು ಮಗಳು ಆಗಬೇಕು. ಸತ್ಯವೇದ ಹೇಳ್ತಾ ಇದೆ, ಆತ ನಿನ್ನನ್ನು ಯಾವ ಮಾರ್ಗದಲ್ಲಿ ನಡೆಸ್ತಾನಂತೆ, ನೀತಿಯ ಒಂದು ಮಾರ್ಗದಲ್ಲಿ. ಪ್ರೇರೆ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನಮ್ಮ ಪ್ರಾಣ ಆತ್ಮ ಶರೀರಗಳು ದೇವರ ಕೈಯಲ್ಲಿ ಉಂಟು, ಹೊರತಾಗಿ ಯಾವ ವ್ಯಕ್ತಿಯ ಕೈಯಲ್ಲಿ ಕೂಡ ಇಲ್ಲ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ದೇವರಿಗೆ ನೀವು ಭಯ ಪಡುವವರಾಗಿರ್ರಿ. ದೇವರಿಗೆ ಭಯಪಟ್ಟು ನೀವು ಈ ಲೋಕದಲ್ಲಿ ದೇವರನ್ನ ನೋಡ್ತಾನೆ, ಯಾವ ವಿಷಯದಲ್ಲಿ ನಾನು ತಪ್ಪಿ ಹೋಗ್ಬಾರ್ದು ಅಂತೇಳಿ ನೀವು ನಡೆದಿದ್ದೆ ಆದ್ರೆ ನಿಮಗೋಸ್ಕರವಾಗಿ ಬಹುಮಾನಗಳು ಸಿದ್ಧವಾಗಿದ್ದಾವೆ. ನೀವು ಹೊಲ ಮಾಡ್ಬೇಕಾದ್ರೆ ಕಷ್ಟಪಡ್ತೀರ, ಏನು ಸುಮ್ಮನೆ ಹಿಂಗೆ ಹಾಕಿ ಬಂದ್ಬಿಡ್ತೀರ? ಕಷ್ಟಪಡ್ತೀರಿ, ಅದನ್ನ ಚೆನ್ನಾಗಿ ನೀವು ಕಾಯ್ತೀರಿ, ನೋಡ್ತೀರಿ. ಮೊನ್ನೆ ಗೊಬ್ಬರ ಹಾಕಿ ಬಂದಿ 2 ಸರಿ ಅಂತೇಳಿ ಹೇಳಿದ್ರು ಲಕ್ಷ್ಮಕ್ಕ. ಯಾಕೆ ಹಾಕಿದ್ರು ಗೊಬ್ಬರ? ಚೆನ್ನಾಗಿ ಬೆಳಿಬೇಕು. ಮತ್ತೆ ಆಮೇಲೆ ಏನ್ ಮಾಡ್ತಾರೆ, ಎಣ್ಣೆ ಹೊಡಿತಾರೆ. ಅವು ಸೊಳ್ಳೆ ಬಂದ್ರು ಎಣ್ಣೆ ಹೊಡಿತಾರೆ, ಹುಳಗಳು ಬಂದ್ರು ಎಣ್ಣೆ ಹೊಡಿತಾರೆ. ಏನು ನಾಶ ಆಗ್ಲಾರ್ದಾಗ ಏನ್ ಮಾಡ್ತಾರೆ, ಕಾಪಾಡ್ತಾರೆ. ಪ್ರೈಸ್ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ಪ್ರಾಣವನ್ನು ಕೂಡ ದೇವ್ರು ಏನ್ ಮಾಡ್ತಾನೆ, ಕಾಪಾಡ್ತಾನೆ. ವಾಕ್ಯದಿಂದ ನಾವೇನಾಗಕ್ ಸಾಧ್ಯ, ಶುದ್ಧರಾಗುವುದಕ್ಕೆ ಸಾಧ್ಯ. ವಾಕ್ಯದಿಂದ ನಾವು ಬಲವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ವಾಕ್ಯದಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಆ ವಾಕ್ಯ ಮಾತ್ರ ನಮ್ಗೆ ಆಶೀರ್ವಾದವನ್ನ, ಆರೋಗ್ಯವನ್ನ ತಂದು ಕೊಡುವಂತದ್ದಾಗಿದೆ. ಆ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರೇರ ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಕೆಲವೊಂದು ಸಾರಿ ದಾವೀದನ ಜೀವಿತದಲ್ಲಿ ಕಾರ್ಗತ್ತಲಿನ ಕಣಿವೆಯಲ್ಲಿ ಆತನ ನಡೆಯುವಂತ ಪರಿಸ್ಥಿತಿ ಬಂತು. ಹಲ್ಲೆಲೂಯಾ. ದಾವೀದನು ಕೊನೆಯ ಮಗ. ಎಲ್ಲರೂ ಕೂಡ ಹೆಂಗ್ ನೋಡ್ತಾ ಇದ್ರು, ಆತನನ್ನ ಕೀಳಾಗಿ ಕಾಣಿಸ್ತಾ ಇದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚರಿತ್ರೆ ಹೇಳುತ್ತೆ ಒಂದ್ ಕಡೆ ಏನಂತ ಹೇಳಿದ್ರೆ, ದಾವೀದನ ತಂದೆ ಹೆಸರೇನು, ಈಶಾಯ. ಈಶಾಯನ ಹೆಂಡತಿ ಹೆಸರು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ, ಆದ್ರೆ ಆಕೆ ಯಾರಾಗಿರ್ಲಂತೆ, ಮೊವಾಬ್ಯಳ ಸ್ತ್ರೀ ಆಗಿರ್ಲಂತೆ. ಹಲ್ಲೆಲೂಯಾ. ಆದಂತ ಸಂದರ್ಭದಲ್ಲಿ ಆಕೆಯನ್ನ ಮದುವೆ ಮಾಡಿಕೊಳ್ತಾನೆ ಈಶಾಯ ಮದುವೆ ಮಾಡಿಕೊಂಡ ತಕ್ಷಣ ಮೊದಲನೇದಾಗಿ 7 ಜನ ಏನ್ ಹುಡ್ತಾರೆ, ಗಂಡ್ಮಕ್ಳು ಹುಡ್ತಾರೆ. ಗಂಡ್ಮಕ್ಳು ಹುಟ್ಟಿದ್ಮೇಲೆ 2 ಹೆಣ್ಮಕ್ಳು ಹುಡ್ತಾರೆ. 2 ಹೆಣ್ಮಕ್ಳು ಹುಟ್ಟಿದ ಮೇಲೆ ಅವಾಗ ಈತ ನ್ಯಾಯ ಹೇಳ್ತಾ ಇರ್ತಾನೆ ಊರಲ್ಲಿ. ದೇವ್ರ ವಾಕ್ಯವನ್ನು ಹಿಡಿದುಕೊಂಡು ಜೀವಿಸುವಂತ ವ್ಯಕ್ತಿ, ನ್ಯಾಯಾಧಿಪತಿ. ಆ ಸಂದರ್ಭದಲ್ಲಿ ಏನಾಗುತ್ತಂತೆ, ಆ ಊರಿನವರೆಲ್ಲ ಬರ್ತಾರೆ, ನೀನ್ ನ್ಯಾಯ ಹೇಳತ್ತ, ನೀನು ಬೇರೆ ಸ್ತ್ರೀಯನ್ನ ಮದುವೆ ಮಾಡ್ಕೊಂಡಿದ್ಯಾ, ಇದು ಯಾವ ರೀತಿಯಾಗಿ ನ್ಯಾಯ? ಅದ್ರ ಸಲುವಾಗಿ ನೀನು ನಮ್ಮ ಕುಲದಲ್ಲಿ ಯಹೂದ್ಯ ಒಬ್ಬ ಸ್ತ್ರೀಯನ್ನ ನೀನು ಮದುವೆ ಮಾಡ್ಕೊಬೇಕು ಅಂತೇಳಿ ಅವ್ರಿಗೆ ಏನಂತೇಳಿ, ಈಗ ನಮ್ಮ ಭಾರತ ದೇಶಕ್ಕೆ ಬ್ರಾಹ್ಮಣರು ಹೆಂಗಿದಾರೋ ಆ ದೇಶದಲ್ಲಿ ಯಹೂದ್ಯರು, ಆ ಯಹೂದ್ಯರ ತಳಿಯಿಂದಲೇ ಬಂದಿರುವಂತ ಅವ್ರು ಏನಾಗಿದ್ದಾರೆ, ಶ್ರೇಷ್ಠರಾಗಿದ್ದಾರೆ. ಇಸ್ರಾಯೇಲ್ ದೇಶದಲ್ಲಿ ಇಷ್ಟು ಹೈಟ್ ಇರ್ತಾರ ಅವ್ರು. ಹಲ್ಲೆಲೂಯಾ. ಬೆಳ್ಳಗಿರ್ತಾರ ಅವ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವಾಗ ಹೇಳಿದಾಗ ಆ ಜನರ ಮನಸ್ಸು ಮುಟ್ಟುವಂತ ಇನ್ನೊಂದು ಮದುವೆಯನ್ನ ಆತ ಮಾಡ್ಕೊಳ್ತಾನೆ. ಹಲ್ಲೆಲೂಯಾ. ಮಾಡಿಕೊಂಡ ತಕ್ಷಣ ಆಕೆಯನ್ನ ಹೊರಗಡೆ ಕಳಿಸಲಾರದೆ ಮನೆ ಕೆಲಸಕ್ಕೋಸ್ಕರವಾಗಿ ಫಸ್ಟ್ ಹೆಂಡತಿನ ಇಟ್ಕೊಂಡು ಹೊರಗಡೆ ಒಂದ್ ಏನ್ ಮಾಡ್ತಾನ್ರಿ, ಗುಡಿಸಲು ಟೈಪ್ ಹಾಕಿ ಅಲ್ಲಿ ಆಕೆಯನ್ನ ಇಡ್ತಾನೆ. ಎಷ್ಟು ಜನ ಹುಟ್ಟಿದಾರೆ ಈಗ? 9 ಜನ ಹುಟ್ಟಾರೆ. ಹಲ್ಲೆಲೂಯಾ. ಇವೆಲ್ಲ ಆದ್ಮೇಲೆ ಏನಾಗ್ತಾ ಇದೆ, ಅವಾಗ ಕೊನೆಯದಾಗಿ ಈತನಿಗೆ ಆಕೆ 2ನೇ ಹೆಂಡತಿ ಮೇಲೆ ಪ್ರೀತಿ ಇಲ್ಲ, ಮೊದಲನೇ ಹೆಂಡತಿ ಮೇಲೇನೆ ಪ್ರೀತಿ. ಜನರು ಏನಾದ್ರು ಅನ್ಕೊಳ್ಳ ಅಂತೇಳಿ ಅವಾಗ ಆಕೆನ ಪುನಃ ಮನೆಗೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಹುಟ್ಟಿದಂತ ವ್ಯಕ್ತಿ ಯಾರು? ಈ ದಾವೀದ. ದಾವೀದನ್ ಕಂಡ್ರೆ ಎಲ್ಲರಿಗೂ ಕೂಡ ಕೀಳಾಗಿ ಇರುವಂತ ಒಂದು ಮನೋಭಾವ, ಎಲ್ಲರೂ ತಾತ್ಸಾರ ಮಾಡುವಂತ ವ್ಯಕ್ತಿ. ಆದ್ರೆ ಅಂತಹ ವ್ಯಕ್ತಿಯನ್ನೇ ದೇವ್ರು ಏನ್ ಮಾಡಿದ್ದಾರೆ, ಹಾರಿಸಿಕೊಂಡ. ಚಿಕ್ಕಂದಿನಿಂದಲೇ ಅನೇಕವಾದ ಅವಮಾನಗಳನ್ನು ಅನುಭವಿಸಿದಂತ ವ್ಯಕ್ತಿ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ 8ನೆಯ ಮಗ, ಗಂಡು ಮಕ್ಕಳಲ್ಲಿ 8ನೆಯ ಮಗ, ಹೆಣ್ಣು ಮಕ್ಕಳೆಲ್ಲ ಸೇರಿಸಿದರೆ 10ನೆಯ ಮಗ, ಅಂತಹ ದಾವೀದ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆತನಿಗೆ ಅವಮಾನಗಳು ಎಲ್ಲ ಆದಾಗ ಆತ ಮನುಷ್ಯರನ್ನ ನೋಡ್ಲಿಲ್ಲ, ತಂದೆ ತಾಯಿಯನ್ನ ನೋಡ್ಲಿಲ್ಲ, ಅಣ್ಣ ತಮ್ಮರು ಎಲ್ಲರೂ ವಿರೋಧ ವ್ಯಕ್ತಪಡಿಸಿದ್ರು. ಅಯ್ಯೋ ದೇವ್ರೇ, ನೀನೇ ನನಗೆ ಗತಿ, ನೀನು ಮಾತ್ರ ನನ್ನನ್ನ ನಡೆಸುವವನಂತೇಳಿ. ದೇವ್ರೇ, ನೀನ್ ನನಗೆ ಕುರುಬನಾಗಿದ್ದು ನನಗೆ ಕೊರತೆ ಇಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದ, ಅಡವಿ ಅರಣ್ಯದಲ್ಲಿ ದೇವರನ್ನ ಸ್ತುತಿ ಮಾಡ್ತಾ ಇದ್ದ. ಚಿಕ್ಕಂದಿನಲ್ಲೇ. ಆಕಾಶ್, ನಿಂಗೆ ಎಷ್ಟು ವರ್ಷ? 13. ನಿನಗಿಂತ ಇನ್ನ ಚಿಕ್ಕ. ಆಯ್ತಾಯ್ತು.
ಆಯ್ತು ಬೈತಾರ ನನ್ನ. ಆಯ್ತು ಆಯ್ತು ಪ್ರೈಸ್ ಲಾರ್ಡ್. 9:30 ಆಗಿದೆ. ಹಲ್ಲೆಲೂಯಾ. ಎಷ್ಟು ಗಂಟೆಗೆ? ಹಾಲ್ ಮಾಡ್ಬೇಕಲ್ರಿ, ಹೌದಲ್ಲ? ಬೈತಾರ. ಆಯ್ತು. ಹಲ್ಲೆಲೂಯಾ. ಕೊನೆಯ ಒಂದು ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನೇ ನಿಮ್ಮ ಪ್ರಾಣಗಳನ್ನ ಉಜ್ಜೀವಿಸ ಮಾಡುವವನಾಗಿದೆ. ನಿನ್ನ ಪ್ರಾಣ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ದೇವರು ಮಾತ್ರ ನಿಮ್ಮನ್ನ ಕಾಪಾಡುವವನು. ಯಾವ ಮನುಷ್ಯರಿಗೆ ನೀವೇನ್ ಮಾಡಬಾರ್ದು? ಭಯ ಪಡಬಾರ್ದು. ದಾವೀದನಿಗೆ ಅನೇಕವಾದ ಅವಮಾನಗಳು ಬಂದು, ತಾಶ್ಚರ ಎಲ್ಲ ಆಯ್ತು, ಆದ್ರೆ ದಾವೀದನ ಯಾರ ಮೇಲೆ ನಂಬಿಕೆ ಇಟ್ಟ? ದೇವರ ಮೇಲೆ. ಹಲ್ಲೆಲೂಯಾ. ಅದರಂಗೆ ನಾವು ಕೂಡ ದೇವ್ರ ಮೇಲೆ ನಂಬಿಕೆ ಇಟ್ರೆ ದೇವರು ನಮ್ಮ ಕಾರ್ಯಗಳೆಲ್ಲವುಗಳನ್ನು ಏನ್ ಮಾಡ್ತಾನಂದ್ರೆ ಸಫಲ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಮ್ಮ, ನಿಮ್ಮ ಪ್ರಾಣ ಯಾರ ಕೈಯಲ್ಲಿ ಐತಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರು ಕಾಪಾಡ್ತಾನೆ, ದೇವ್ರು ನಡೆಸ್ತಾನೆ. ದೇವ್ರು ಯಾರನ್ನು ತಾತ್ಸಾರ ಮಾಡಿದ್ರು ಕೂಡ ದೇವ್ರು ಕೂಡ ನಿಮ್ಮನ್ನ ಬಿಡೋದಿಲ್ಲ. ನೀತಿ ಮಾರ್ಗದಲ್ಲಿ ಆತನ ಹೆಸರಿಗೆ ತಕ್ಕಂತೆ ನಿಮ್ಮನ್ನ ಏನ್ ಮಾಡ್ತಾನೆ? ನಡೆಸುವವನಾಗಿರ್ತಾನೆ. ಕಣ್ಣುಗಳನ್ನು ಮುಚ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾಥ ದೇವರೇ, ಪರಲೋಕರ್ತನೇ, ಕೋಟ್ಯಾನು ಸ್ತೋತ್ರಗಳಪ್ಪ. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಮ್ಮ ಸಂಗತಿ ಮಾತನಾಡಿದ ವಿಧಾನಕ್ಕಾಗಿ ಸ್ತೋತ್ರ. ಹೌದು ರಾಜನೇ, ದಾವೀದನನ್ನು ಅನೇಕರು ತಾತ್ಸಾರ ಮಾಡಿದರು ಸ್ವಾಮಿ. ಇವತ್ತು ಈ ಊರಿನಲ್ಲಿ ಇವರು ಒಂದು ವೇಳೆ ಆ ರೀತಿಯ ಪರಿಸ್ಥಿತಿಯಲ್ಲಿದ್ದಾರೇನೋ ಸ್ವಾಮಿ. ನೀನು ಮಾತನಾಡಿದೆ, ನೀವು ಭಯಪಡುವಂಥದ್ದು ಬೇಕಾಗಿಲ್ಲ. ಯಾಕಂದ್ರೆ ನಾನೇ ನೀತಿಯ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುತ್ತೇನೆ. ನಾನೇ ನಿಮ್ಮ ಪ್ರಾಣವನ್ನ ಕಾಯುವವನು, ಕಾಪಾಡುವವನು. ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯ ಅವಮಾನಗಳ ಆಗಲಾರದಾಗಿ ಉನ್ನತವಾದ ಸ್ಥಾನಕ್ಕೆ ಏರಿಸುವವನು ಎಂಬುದಾಗಿ. ಅದೇ ದಾವೀದನನ್ನ, 10 ವರ್ಷದ ದಾವೀದನನ್ನ ದೇವರು ಅರಸನನ್ನಾಗಿ, ಒಂದು ದೇಶದ ಅರಸನನ್ನಾಗಿ, ರಾಜನನ್ನಾಗಿ ಮಾಡಿದನು. ಕಾರಣ ಒಂದೇ, ಆತನು ದೇವರಿಗೆ ಪ್ರಥಮವಾದಂಥ ಸ್ಥಾನ ಕೊಟ್ಟ. ಯಾವ ಅನ್ಯ ಸಂಪ್ರದಾಯಗಳಿಗೆ, ಯಾವ ವ್ಯಕ್ತಿಗಳಿಗೆ, ಯಾವ ಒಂದು ವಸ್ತುಗಳಿಗೆ ಯಾವುದಕ್ಕೂ ಕೂಡ ಕೊಡಲಿಲ್ಲ. ಇವತ್ತು ನಾನು ನೀನು ಕೂಡ ಅದೇ ರೀತಿಯಾಗಿ ದೇವರಿಗೆ ಭಯಪಟ್ಟು ನಡೆಯುವಾಗ, ದೇವರನ್ನೇ ಕುರುಬನನ್ನಾಗಿ ಮಾಡಿಕೊಂಡಾಗ ನಮಗೂ ಕೂಡ ಆಶೀರ್ವಾದಗಳು. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಂಡು, ಮಹೋನ್ನತನಾದ ದೇವರೇ, ಇವರೆಲ್ಲರೂ ವಾಕ್ಯವನ್ನು ಕೇಳಿದ್ದಾರೆ. ಬರುವಂತ ಪ್ರತಿಯೊಂದು ಆಶೀರ್ವಾದ ಈ ಕುಟುಂಬದವರು ಹೊಂದಿಕೊಳ್ಳಿ. ಸಹಾಯ ಮಾಡಿ ನಡೆಸಿ, ಎಲ್ಲ ಬಲಹೀನತೆಗಳು ದೂರ ಮಾಡಪ್ಪ. ಅದ್ಭುತವಾದ ಕಾರ್ಯ, ಸ್ವಸ್ಥ, ಸಮಾಧಾನ, ಆರೋಗ್ಯ ಹೊಂದಿಕೊಂಡು ಕರ್ತನೆ ಸ್ವಾಮಿ ನಿನಗೆ ಮೆಚ್ಚುಗೆಯಾಗಿ, ವಿಧೇಯರಾಗಿ, ನೀತಿ ಮಾರ್ಗದಲ್ಲಿ ನಡೆಯುವಂತೆ ಸ್ವಾಮಿ ಇವ್ರನ್ನ ಎಲ್ಲರೂ ನೀನು ನಡೆಸಬೇಕೆಂಬುದಾಗಿ. ಕುಟುಂಬದಲ್ಲಿ ಯಾವ ಕೊರತೆಗಳ ಎಲ್ಲ ಕೊರತೆಗಳು ನೀಗಿ ಹೋಗಲಿ. ಮಾಡುವಂತ ಕೆಲಸ ಕಾರ್ಯಗಳೆಲ್ಲ ಆಶೀರ್ವದಿಸಲ್ಪಡಲಿ ಎಂಬುದಾಗಿ. ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು, ಸೊಸೆಯಂದರು ಸ್ವಾಮಿ, ಮೊಮ್ಮಕ್ಕಳು ಕರ್ತನೆ, ಅದೇ ರೀತಿಯಾಗಿ ಸ್ವಾಮಿ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಸ್ವಾಮಿ, ಯಜಮಾನರು, ಮಕ್ಕಳೆಲ್ಲ ನೀನು ಹಸ್ತಪಡಿಸಿಕೊಡುತ್ತಾರೆ. ಪ್ರಾರ್ಥಿಸ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ಹೊಂದಿದ್ದೇವೆ ಪ್ರಮುಖ. ನಮ್ಮ ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯಲ್ಲಿ, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನ್ಯೋನ್ಯತೆ ನಡೆಸಿ ಅಲಂಕರಿಸುತ್ತೀವಿ. ಕೂಡಿ ಬಂದಿರುವಂತ ನಿಮ್ಮ ಸಂಗಡಲು ಯಾವ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸಂದರ್ಭದ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ನಂತ ಕಲನಾಶ. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ನ ಬಳಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ಇವರೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. बोलो ಯೇಸು ಕ್ರಿಸ್ತ ಮಹಾರಾಜ್ ಜೈ. ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತ ಮಹಾರಾಜ್ ಜೈ. ದೇವರಿಗೆ ಮಹಿಮೆ ಉಂಟು. ಆಮೆನ್. ಸ್ತೋತ್ರ ಉಂಟು. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೆನ್. ಪ್ರೇಯರ್ ಮಾಡಿಸಿರಮ್ಮ.